ಈ ಗಾಡಿ ನೋಡಿದ್ರೆ ಸೂಪರು ಅನ್ಬೇಕು, ನಿಂತ್ಕೊಂಡು ಫೋಟೋನ ತಗೋಬೇಕು, ಆ ರೇಂಜಿಗೆ ಇರೋದು ಈ ಗಾಡಿ. ಇದೆಲ್ಲ ಒಂದು ಫೀಲಿಂಗ್ ಗುರು, ಗಾಡಿ ಅಲ್ಲ ಎಷ್ಟೋ ಜನಗಳ ಕನಸು ಇದೊಂದು ಗಾಡಿ. RX ನ ಇಷ್ಟಪಡೋ ಎಲ್ಲ ಹುಡುಗರಿಗೂ ಈ ವಿಡಿಯೋ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ಏನು ಸೈಕಾಗೈತೆ ಗುರು ಈ ಗಾಡಿ, ನಿಜ ಹೇಳ್ತೀನಿ, ಚಾನ್ಸೇ ಇಲ್ಲ. ಈ ಗಾಡಿ ಬಗ್ಗೆ ವರ್ಣಿಸೋಕ್ಕಾಗಲ್ಲ, ಬೇರೆ ಏನು ಹೇಳಿ ಲ್ಯಾಗ್ ಮಾಡೋಕ್ಕಾಗಲ್ಲ. ಜಸ್ಟ್ ನಿಮಗೆ ಈ ಗಾಡಿ ಸೌಂಡ್ನ, ಈ ಗಾಡಿಗಿರೋ ವ್ಯಾಲ್ಯೂನ ತೋರಿಸ್ಬೇಕಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಎಷ್ಟೋ ಜನ ಕನ್ಸು ಕಟ್ಕೊಂಡಿರ್ತಾರೆ ಈ ಗಾಡಿ ತಗೋಬೇಕು, ಈ ಗಾಡಿನ ನಮ್ಮ ಮನೆ ಹತ್ರ ನಿಲ್ಲಿಸಿ ಸೌಂಡ್ ಮಾಡಿ ಶೋಕಿ ಮಾಡಬೇಕು ಅಂತ. ರೋಡಲ್ಲಿ ಹೋಗೋ ಜನನ ಟೆನಿ ಕಾಸ್ಟ್ ಒಂದೇ ಒಂದು ಚಿಕ್ಕಂದು ಒಂದು ರೇ ಮಾಡಿದ್ರೆ ತಿರುಗಿಸ್ಬಿಡ್ಬೋದು. ಅಲ್ಲಿಗೆ ಯೋಚನೆ ಮಾಡಿ ಈ ಗಾಡಿಗಿರೋ ತಾಕತ್ತೇನು ಅಂತ. ಎಂಥ ಎಮೋಷನ್. ನಂದು ಈ ಗಾಡಿ ನಂದಲ್ಲ, ನನ್ನ ಫ್ರೆಂಡ್ ಮನು ಅಂತ ಇದ್ದಾರಲ್ಲ ಅವ್ರದ್ದು, ಬಟ್ ನಂದು ಅನ್ನೋದಕ್ಕಿಂತ ಜಾಸ್ತಿ ನಂಗೆ ಜಾಸ್ತಿ ಫೀಲ್ ಆಗ್ತಾ ಇದೆ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ಈ ಗಾಡಿ ಒಂದು ಜಸ್ಟ್ ಮಷೀನ್ ಅಲ್ಲ, ಇದೊಂಥರ ಇನ್ನರ್ ಫೀಲಿಂಗ್ ಬಾಯ್ಸಿಗೆ. ಈ ಗಾಡಿ ಬಂದು ಯಮಹಾ RXZ. ನಮ್ಮ ಮೆಕ್ಯಾನಿಕ್ ಇದ್ದಾರಲ್ಲ ಮನು ಬೈ, ಅವ್ರದ್ದು ಈ ಗಾಡಿ. ಪರ್ಸ್ನಲಾಗಿ ಯಾರಿಗೂ ಕೊಡದೆ ಈ ಬೈಕ್ನ ರೆಡಿ ಮಾಡಿ ಅವರೇ ಇಟ್ಕೊಂಡಿದ್ದಾರೆ. ಈ ಗಾಡಿಗೆ ಬೋರ್ ಯಾವುದು ಗೊತ್ತಾ, ಲೈಕ್ ನಮ್ಮ ಇಂಡಿಯಾದಲ್ಲಿ E1 E2 E3 E4 ಅಂತ ಬೋರ್ ಬರುತ್ತೆ, ಬಟ್ ಇದು ಇಂಡೋನೇಷ್ಯಾ ಬೋರು. Y1 Y2 Y3 ಅಂತ ಸ್ಟಾರ್ಟ್ ಆಗುತ್ತೆ, ಆ ಬೋರ್ ಇದು. ನಮ್ಮ RX ನೋಡ್ಬಿಟ್ಟು ಅವರು ರೇ ಹೊಡಿತಾವ್ರಲ್ಲ. ಏನು ಮಾಡಲ್ ಬ್ರೋ, ಯಾವ ಮಾಡಲು ಗೊತ್ತಿಲ್ವಾ? ಹಾಂ, ಯಾವುದು? ಸೊ ಅಲ್ಲ, ನಿಮ್ಮ ಗಾಡಿ ಯಾವ ಮಾಡಲು ಅಂತ, ನಿಮ್ಮದೇನ ಗಾಡಿ ಯಾರ್ದು? 97 ಸಕ್ಕತ್ತಾಗೈತೆ. ಥ್ಯಾಂಕ್ ಯು.